ಇವಾಗ ಟೈಮು ಕರೆಕ್ಟಾಗಿ ನೋಡ್ಬೋದು ನೋಡಿ, 4:34 ಆಗಿದೆ. ಒಂದು ಬ್ಯೂಟಿಫುಲ್ ಆದ ಅಂದರೆ ಕರ್ನಾಟಕದಲ್ಲಿ ಬ್ಯೂಟಿಫುಲ್ ಆದ ಸನ್ರೈಸ್ ನೋಡೋ ಒಂದು ಸ್ಪಾಟಲ್ಲಿ ಕುಂದಾದ್ರಿ ಕೂಡ ಒಂದು. ಗುರುಗಳೇ ನೋಡ್ಬೋದು, ಕುಂದಾದ್ರಿ ಗೇಟ್ ಇದೆಯಲ್ಲ ಅದ್ರ ಎದುರುಗಡೆ ಬಂದಿದ್ದೀವಿ. ಇಲ್ಲಿ 10 ಗಂಟೆಗೆ ಓಪನ್ ಆ್ಯಕ್ಚುಲಿ, ಅಂದರೆ ಅಲ್ಲಿವರೆಗೂ ನಾವೀಗ ಗಾಡಿ ತಗೊಂಡು ಹೋಗೋಕ್ಕಾಗೋದಿಲ್ಲ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ ಮಾಡ್ತಾ ಇರೋ ನಮಸ್ಕಾರಗಳು. ಇವಾಗ ಟೈಮು ಕರೆಕ್ಟಾಗಿ ನೋಡ್ಬೋದು ನೋಡಿ, 4:34 ಆಗಿದೆ. ಇವಾಗ ಇರೋದು ನಾವು ಆಗುಂಬೆಯಲ್ಲಿ. ಆಗುಂಬೆ ಇಲ್ಲೊಂದು ಹೋಟ್ಲಿದೆ, ಇಲ್ಲಿ ಟೀ ಕುಡಿಯೋಕೆ ನಿಲ್ಲಿಸಿದ್ದೀವಿ. ಹೊರಗಡೆ ನೋಡ್ತಾ ಇರ್ಬೋದು. ಒಳ್ಳೆ ಕಂಟೆಂಟ್ ತೆಗ್ದು ಇನ್ನೊಂದು ಚಾ ಕೊಡಿ. ನೋಡಿದ್ರ ಟೀ ಮುಹೂರ್ತ ಅಂತೂ ಆಗೇ ಬಿಡ್ತು. ನೋಡಿ ಸುತ್ತಮುತ್ತ ಕತ್ಲಿದೆ. ಇಲ್ಲೆಲ್ಲ ಬೆಳಕಾಗೋದು ಅಂದರೆ ಆಲ್ಮೋಸ್ಟ್ 6 ಗಂಟೆ ಮೇಲೆ ಸ್ವಲ್ಪ ಬೆಳಕು ಬಿಡೋದು ನೋಡಿ. ನಮ್ಮ ಸ್ಕೂಟ್ರ್ ಇಲ್ಲ, ಸಾರಿ, ನಾನು ಡ್ಯೂಕ್ ಹಿಡ್ಕೊಂಡು ಬಂದಿದ್ದೀನಿ, ಅಲ್ಲಿದೆ. ಇದೆಲ್ಲ ಬರ್ತಾ ಇದೆ ಗಾಡಿ, ವೆಹಿಕಲ್ಸ್ ಎಲ್ಲ. ಬನ್ನಿ ಟೀ ಕುಡ್ಕೊಂಡು ಹೊರಡೋಣ. ಗುರುಗಳೇ, ಟೀ ಕುಡಿದು ಹೊರಟಿದ್ದೀವಿ. ನಾವು ಹೊರಟಿರೋದು ಎಲ್ಲಿಗೆ ಅಂದರೆ ಕುಂದಾದ್ರಿ ಬೆಟ್ಟಕ್ಕೆ. ಇವಾಗ ಹೋದರೆ ಈ ಟೈಮಲ್ಲಿ ಮೋಡ ಎಲ್ಲ ಸ್ವಲ್ಪ, ಅಂದರೆ ಚಳಿಗಾಲ ಅಲ್ವಾ, ಹಾಗಾಗಿ ಮೋಡ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಅಲ್ಲಿ ನಿಂತ್ಕೊಂಡು ಸನ್ರೈಸ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಬ್ಯೂಟಿಫುಲ್ ಆದ, ಅಂದರೆ ಕರ್ನಾಟಕದಲ್ಲಿ ಬ್ಯೂಟಿಫುಲ್ ಆದ ಸನ್ರೈಸ್ ನೋಡೋ ಒಂದು ಸ್ಪಾಟಲ್ಲಿ ಕುಂದಾದ್ರಿ ಕೂಡ ಒಂದು. ಅದು ಈ ಟೈಮಲ್ಲಿ ಹೋದರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ಆಗುಂಬೆ ಇದೆಯಲ್ಲ, ಆಗುಂಬೆಯಲ್ಲಿ ಸನ್ಸೆಟ್ಟನ್ನು ನಾವು ನೋಡ್ಬೋದು. ಅಂದರೆ ಸನ್ಸೆಟ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತೇನೂ ಇಲ್ಲ ಹೇಳೋದಕ್ಕೆ. ಹಾಗಾದರೆ ಬನ್ನಿ ಮುಂದೆ ಹೋಗೋಣ. ಗುರುಗಳೇ ನೋಡ್ಬೋದು, ಕುಂದಾದ್ರಿ ಗೇಟ್ ಇದೆಯಲ್ಲ ಅದ್ರ ಎದುರುಗಡೆ ಬಂದಿದ್ದೀವಿ. ಇಲ್ಲಿ 10 ಗಂಟೆಗೆ ಓಪನ್ ಆ್ಯಕ್ಚುಲಿ, ಅಂದರೆ ಅಲ್ಲಿವರೆಗೂ ನಾವೀಗ ಗಾಡಿ ತಗೊಂಡು ಹೋಗೋಕ್ಕಾಗೋದಿಲ್ಲ, ನಡ್ಕೊಂಡು ಹೋಗಬೇಕು. ಇಲ್ಲೊಂದು ಗೇಟ್ ಕಾಣ್ತಾ ಇದೆಯಲ್ಲ, ಇದನ್ನು ಹಾರಿಸ್ಕೊಂಡು, ಅಂದರೆ ನಾವು ಹಾರಿಕೊಂಡು ಆಚೆ ಹೋಗ್ಬೇಕಾಗತ್ತೆ ನೋಡಿ. ಇವತ್ತು ಹಂಗೆ ಅಂತ ಬೇರೆ ಇದು ಮಾಡುವ, ವೈರಲ್ ಅದು. ನೀ ಮಾಡ, ನಾ ವೀಡಿಯೋ ಮಾಡ್ತೀನಿ, ನೀ ವೈರಲ್ ಅಂತ. ಗುರುಗಳ ನೋಡ್ತಾ ಇರ್ಬೋದು, ಆವಾಗಿಂದ ನಡ್ಕೊಂಡ್ಬಂದು ಬಂದು ಸುಸ್ತಾಗಿಬಿಟ್ಟಿದೆ. ಎದುರುಗಡೆ ನೋಡ್ಬೋದು ನೋಡಿ, ಸನ್ರೈಸ್ ಆಗೋಕ್ಕೆ ಸ್ವಲ್ಪ ಟೈಮ್ ಇದೆ ಇನ್ನು. ಅಲ್ಲಿ ಕಾಣ್ತಾ ಇದೆಯಲ್ಲ ಪಾರ್ಕಿಂಗ್ ಲಾಟ್, ಅದು ಅಲ್ಲಿಂದ ಚೂರು ಮುಂದ್ಗಡೆ. ಆಲ್ರೆಡಿ ಇದರದ್ದು ಡೇ ಅಲ್ಲಿ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ನೋಡಿ. ಇವಾಗ ಬಂದಿರೋ ಕಾರಣ ಏನಂದರೆ, ಬೆಳಗ್ಗೆ ಬಂದಾಗ ನಿಮ್ಗೆ ಸನ್ರೈಸು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತಂತೆ. ಅಂದರೆ ಕೆಲವು ವೀಡಿಯೋಗಳಲ್ಲಿ ನೋಡಿದ್ದೆ, ಕೆಲವ್ರು ಹೇಳೋದನ್ನು ಕೇಳಿದ್ದೆ, ಬಟ್ ನಾನು ನೋಡಿರಲಿಲ್ಲ. ಇವತ್ತು ನಾನು ನೋಡಿ ನಿಮಗೂ ತೋರಿಸ್ತೀನಿ. ಬನ್ನಿ ಮುಂದೆ ಹೋಗೋಣ. ಗುರುಗಳ ನೋಡ್ಬೋದು, ಎದುರುಗಡೆ ಅಂದರೆ ಮೇಲ್ಗಡೆ ಬಂದಿದ್ದೀವಿ. ಕೆಳಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ. ಬನ್ನಿ ನಿಮಗೂ ಜಾಗ ತೋರಿಸ್ತೀನಿ ಹೆಂಗಿದೆ ಅಂತ.
ಗುರುಗಳೇ ಎದುರು ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಮೋಡ ಗಿಡ ಬೆಟ್ಟ ಗುಡ್ಡ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಎದುರುಗಡೆ ಸಮುದ್ರ ಇದ್ದಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂ. ಆ ಕಡೆ ನೋಡ್ಬೋದು, ಫಾಗೆಲ್ಲ ತುಂಬಿಕೊಂಡು ನಿಧಾನಕ್ಕೆ ಕತ್ಲೆಲ್ಲ ದೂರಾಗಿ ಬೆಳಕಾಗ್ತಾ ಇದೆ. ಗುರುಗಳೇ ನೋಡ್ತಾ ಇದ್ದೀರಲ್ಲ, ಪ್ಲೇಸು ಚೆನ್ನಾಗಿದೆ. ಸನ್ರೈಸ್ ಆಗೋಕೆ ಇನ್ನೂ ಟೈಮ್ ಇದೆ, ಬಟ್ ಸನ್ರೈಸ್ ಇವಾಗ ಕಾಣಿಸುತ್ತೋ ಇಲ್ಲೋ ಅಂತ ಡೌಟು. ಯಾಕಂದರೆ ಈ ಕಡೆ ನೋಡಿದ್ರೆ ಮರ ಗಿಡ ಎಲ್ಲ ಇದೆ, ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ. ನೋಡೋಣ, ಸನ್ರೈಸ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅನ್ಕೋತೀನಿ. ಸುತ್ತಮುತ್ತ ಫಾಗೆಲ್ಲ ತುಂಬಿಕೊಂಡು ತುಂಬ ಚೆನ್ನಾಗಿದೆ. ನಮ್ಮ ಮನೆ ಇಲ್ಲಿಂದ ಅರೌಂಡ್ ಒಂದು 60 to 70 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಬೆಳಗ್ಗೆ 3:30ಗೆ ಎದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ನಿಮ್ಗೆ ಈ ಪ್ಲೇಸ್ ತೋರ್ಸೋಕ್ಕೆ. ನನಗೂ ನೋಡಬೇಕಾಗಿತ್ತು, ಒಂದಿನ ಬರಬೇಕು ಅಂದ್ಕೊಂಡಿದ್ದೆ, ಇವತ್ತು ಆ ಟೈಮ್ ಬಂದಿದೆ, ಹಾಗಾಗಿ ಬಂದಿದ್ದೀನಿ. ಇದೇ ಥರದ ಅದ್ಭುತ ಜಾಗನ ನಿಮಗೆ ತೋರಿಸ್ತಾನೆ ಇರ್ತೀನಿ. ಬಟ್ ಒಂದು 2-3 ವಾರ ನನಗೆ ವೀಡಿಯೋ ಹಾಕೋದಕ್ಕಾಗಲಿಲ್ಲ ಕೆಲವೊಂದು ಸಲ. ಬಟ್ ಏನೋ ಒಂದು ಅಂದರೆ ಹೆಲ್ತ್ ಇಶ್ಯೂಸು ಅಥವಾ ಬೇರೆ ಏನೋ ಫಂಕ್ಷನ್ ಇದ್ದಾಗ ನಾನು ಹೋಗಲೇಬೇಕಾಗತ್ತೆ. ಆ ಟೈಮಲ್ಲಿ ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಅಂದರೆ ಸಂಡೇ ವೀಡಿಯೋ ಮಾಡ್ತಾ ಇರ್ತೀನಿ ನಾನು, ಅಂದರೆ ಒಂದೊಂದು ಪ್ಲೇಸಿಗೆ ಹೋಗ್ತಾ ಇರ್ತೀನಲ್ವ ಸಂಡೇ. ಕೆಲವೊಂದು ಸಂಡೇ ಏನಾಗುತ್ತೆ, ಫಂಕ್ಷನ್ ಇದ್ದಾಗ ಕೆಲವೊಂದು ಕಡೆ ನಾನು ಹೋಗಲೇಬೇಕಾಗತ್ತೆ. ಆ ಟೈಮಲ್ಲಿ ನನ್ನ ಹತ್ರ ಬೇರೆ ಬ್ಯಾಕಪ್ ವೀಡಿಯೋ ಇರೋದಿಲ್ಲ. ಬಟ್ ಈ ಸಲ ಹಾಗೆ ಮಾಡಲ್ಲ. ಇನ್ನೊಂದು ಅಂದರೆ ಆಲ್ರೆಡಿ ಒಂದು ಬ್ಯಾಕಪ್ ವೀಡಿಯೋ ಇಟ್ಟಿದ್ದೀನಿ. ಅದೇ ರೀತಿ ಏನಾದರೂ ಒಂದಿನ ಎಲ್ಲಾದರೂ ಲೀವ್ ಹಾಕಿದ್ರೆ, ಅಂದರೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಇನ್ನೊಂದು ಬ್ಯಾಕಪ್ ವೀಡಿಯೋ ಇಟ್ಟಿರ್ತೀನಿ, ಅದನ್ನೇ ಎಡಿಟ್ ಮಾಡಿಬಿಟ್ಟು ಬಿಡೋವಂಥ ಕೆಲಸ ಮಾಡ್ತೀನಿ. ಪ್ರತಿ ವಾರ ನಿಮಗೆ ಅದ್ಭುತವಾದ ಸ್ಥಳವನ್ನು ತೋರಿಸ್ತಾ ಇರ್ತೀನಿ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಇಲ್ಲಿದ್ದೆಲ್ಲ ಕವರ್ ಮಾಡಿಬಿಟ್ಟು, ಅಂದರೆ ಇವಾಗಿರೋದು ನಾನಿದ್ದು ಶಿವಮೊಗ್ಗ ಡಿಸ್ಟಿಕ್ಕು. ಉಡುಪಿ ಡಿಸ್ಟಿಕ್ಕಲ್ಲಿ ಆಲ್ಮೋಸ್ಟು ಕೆಲವು ಪ್ಲೇಸನ್ನೆಲ್ಲ ಕವರ್ ಮಾಡ್ತಾ ಇದ್ದೀನಿ. ಶಿವಮೊಗ್ಗದ್ದು ಕೆಲವೊಂದು ಪ್ಲೇಸನ್ನು ಮಾಡ್ತಾಯಿದ್ದೀನಿ. ಫುಲ್ಲು ತಿರ್ಗೋದಂದರೆ ಇಡೀ ಉಡುಪಿ ಇದರಲ್ಲಿ ತುಂಬ ಪ್ಲೇಸ್ ಇದೆ. ಪ್ರತಿಯೊಂದಕ್ಕೂ ಹೋಗುವಂಥ ಕೆಲಸ ಮಾಡ್ತೀನಿ. ಅಲ್ಲಿರುವಂಥ ಮಾಹಿತಿಯನ್ನು, ಅಲ್ಲಿರುವಂಥ ಒಂದು ವಿಷಯವನ್ನು ನಿಮ್ಗೆಲ್ರಿಗೂ ತಿಳಿಸ್ತೀನಿ. ಅಂದರೆ ನೀವೇ ಆ ಪ್ಲೇಸಲ್ಲಿದ್ದರೆ ಹೆಂಗೆ ಅನುಭವ ಆಗುತ್ತೋ ಅದೇ ರೀತಿ ವೀಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಬಿಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ನೀವೇನು ನಿಮ್ಮ ಹತ್ರ ದುಡ್ಡು ಕಾಸು ಆಗಲಿ ಏನೇ ಆಗಲಿ ನಾನು ಕೇಳೋದಿಲ್ಲ. ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದೀರಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅಂದರೆ ನಿಮ್ಮ ಸಬ್ಸ್ಕ್ರೈಬು ಮತ್ತು ನಿಮ್ಮ ವಾಚ್ ಅವರ್ಸ್ ಏನಿದೆ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ನಾನು ಮಾಡ್ತಾ ಇರುವಂಥ ಎಲ್ಲ ವೀಡಿಯೋನು ನಿಮಗೆ ಶೋ ಆಗ್ತಾ ಇರುತ್ತೆ. ಅಂದರೆ ನಿಮ್ಮದು ಹೋಮ್ ಪೇಜಲ್ಲಿ ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ. ಅವಾಗ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಬೇಡ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಖಂಡಿತ ಚೇಂಜ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಸೂರ್ಯೋದಯ ಆಗ್ತಾ ಇಲ್ಲ, ನೋಡೋಣ ಬನ್ನಿ ಎಷ್ಟು ಗಂಟೆಗೆ ಆಗುತ್ತೆ. ಗುರುಗಳೇ ನೋಡ್ತಾ ಇರ್ಬೋದು ನೀವು, ಆ ಕಡೆ ಏನು ಕಾಣ್ತಾ ಇದೆಯಲ್ಲ ಅದು ಪಶ್ಚಿಮ. ಅದೆಲ್ಲ ಆಗುಂಬೆ ಘಾಟಿ ಇದೆಯಲ್ಲ, ಅದಕ್ಕೆಲ್ಲ ಬರುತ್ತೆ. ಬಟ್ ಇದು ಬಂದರೆ ಪೂರ್ವ, ಅಲ್ಲಿ ಸೂರ್ಯೋದಯ ಆಗಬೇಕು ಅಂದರೆ ಆಗೋದಲ್ಲೇ. ಬಟ್ ಅಲ್ಲೇನಿದೆ, ಮರ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದೆ. ಹಾಗಾಗಿ ಸೂರ್ಯ ಬರೋದು ನಿಮಗೆ ತೋರಿಸೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ನನಗೂ ಗೊತ್ತಿಲ್ಲ. ಅಂದರೆ ಯಾರೋ ಹೇಳಿದ್ರಲ್ಲ ಸನ್ರೈಸ್ ಚೆನ್ನಾಗಿರುತ್ತೆ ಹೆಂಗೆ ಅಂತ ಹೇಳಿದ್ರಲ್ಲ, ಅದು ಕೆಲವೊಂದು ವೀಡಿಯೋ ನೋಡಿದ್ದೆ, ಅದರಲ್ಲೂ ಕೂಡ ಸನ್ರೈಸ್ ಚೆನ್ನಾಗೇ ಬಂದಿತ್ತು. ಅದ್ರ ಡ್ರೋನಲ್ಲಿ ತೆಗೆದ್ರು ಗೊತ್ತಿಲ್ಲ ನನಗೆ.
ಇಲ್ಲಿಂದ ನಡ್ಕೊಂಡು ಹೋಗಿ ಎದುರುಗಡೆ ನೋಡ್ತಾ ಇರ್ಬೋದು, ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲೆಲ್ಲ ಹೋದರೆ ಅಲ್ಲಿಂದ ಸನ್ರೈಸ್ ನೋಡೋಕ್ಕಾಗತ್ತಾ ಅಂತ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಹೋಗ್ಬಿಟ್ಟು. ನೋಡೋದ್ರಲ್ಲ ಗುರುಗಳೇ, ಇದಿಷ್ಟು ಕುಂದಾದ್ರಿ ಸನ್ರೈಸ್ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಬಾಯ್.